ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ಗುಲ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ವಿಜ್ಞಾನ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬರುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು ನೋಡೋಣ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಜ್ಞಾನ, ಅದರಲ್ಲಿ ಮುಖ್ಯವಾದ ನಿಯಮಗಳು. ಮೊದಲನೇ ನಿಯಮ ಯಾವುದಪ್ಪ ಅಂತ ಕೇಳಿದ್ರೆ, ಬೆಳಕಿನ ಪ್ರತಿಫಲನ ಎಂದರೇನು, ಅದರ ನಿಯಮಗಳನ್ನು ವಿವರಿಸಿ ಅಂಥೇಳಿ ನಿಮಗೆ 2 ಮಾರ್ಕ್ಸ್ಗೆ ಕೇಳಬಹುದು. ಫಸ್ಟ್ ನೀವೇನು ಬರೀಬೇಕು, ಬೆಳಕಿನ ಪ್ರತಿಫಲನ ಎಂದರೇನು ಅಂತೇಳಿ ಬರೀಬೇಕು. ಆಮೇಲೆ 2 ನಿಯಮಗಳಿದ್ದಾವೆ, ಆ ನಿಯಮಗಳನ್ನು ಚಿತ್ರದ ಸಹಿತ ವಿವರಿಸಬೇಕು. ಓಕೆನಾ? ಸರಿ. ಬೆಳಕಿನ ಪ್ರತಿಫಲನ ಅಂದರೆ ಏನಪ್ಪ? ಒಂದು, ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದ ಬೆಳಕಿನ ಕಿರಣ ಹಿಂದಿರುಗಿ ಬರುವ ವಿದ್ಯಮಾನವೇ ಪ್ರತಿಫಲನ. ಇಷ್ಟು ಬರೆದ್ರೆ ಸಾಕು. ಇನ್ನೂ ಡೀಟೇಲಾಗಿ ನಿಮಗೆ ಗೊತ್ತಿದೆ, ಇನ್ನೂ ದೊಡ್ಡ ಡೆಫಿನೇಷನ್ ಬರಿಬೋದು ಅಂತಂದರೆ ನೀವು ಬರಿಬೋದು, ಬಟ್ ಇಷ್ಟು ಇನಫ್ ಆಗಿದೆ. ಓಕೆನಾ? ಇನ್ನು ಮೊದಲನೇ ನಿಯಮ, ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬವು ಒಂದೇ ಸಮತಲದಲ್ಲಿರುತ್ತದೆ. ಸರಿ, ನಾನು ಕೆಳಗಡೆ ಡಯಾಗ್ರಾಮ್ ಹಾಕಿದ್ದೀನಿ, ಗೊತ್ತಾಗುತ್ತೆ ನಿಮಗೆ ಡಯಾಗ್ರಾಮ್ ಮೂಲಕ ಅದು ಹೇಗೆ ಅಂಥೇಳಿ. ಓಕೆನಾ? ಸರಿ. ಇನ್ನು 2ನೇ ನಿಯಮ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಪ್ರತಿಫಲನ ಕೋನ ಅಂತಲೂ ಬರಿಬೋದು ಅಥವಾ ಪ್ರತಿಫಲಿತ ಕೋನ ಅಂತಲೂ ಬರಿಬಹುದು. ಸರಿನಾ? ಇನ್ನು ಇದಕ್ಕೆ ರಿಲೇಟೆಡ್ ಆಗಿರೋ ಡಯಾಗ್ರಾಮ್ ನೋಡ್ಕೊಳ್ರಿ ಒಂದ್ಸಲ. ಓಕೆ, ಇಲ್ಲಿ ನೋಡ್ರಿ, ಪತನ ಕಿರಣ, ಇಲ್ಲಿ ಈ ಕಡೆ ಹೀಗೆ ಎರೋ ಮಾರ್ಕ್ ಹಾಕಿದ್ದೀನಲ್ವಾ, ಬಾಣದ ಗುರುತು, ಈ ಬಾಣದ ಗುರುತು ಈ ಕಡೆ ಬಂದರೆ ಇದು ಪತನ ಕಿರಣ. ಈ ಪತನ ಕಿರಣ ಇಲ್ಲಿ ಇರುವಂತಹ ಪತನ ಬಿಂದುವಿನ ಮೇಲೆ ಬಿದ್ದು ಮತ್ತೇನಾಗುತ್ತೆ, ಪ್ರತಿಫಲಿತ ಕಿರಣವಾಗಿ ವಾಪಸ್ ಹೋಗುತ್ತೆ. ಅದೇ ಈಗ ಎಲ್ಲಿಂದ ಬಂತಲ್ಲ ಅದೇ ಮೇಲ್ಮೈಗೆ ವಾಪಸ್ ಹೋಗುತ್ತೆ. ನೋಡ್ರಿ, ಇಲ್ಲಿದೆಯಲ್ಲ, ಇದು ಪ್ರತಿಫಲಿಸುವ ಮೇಲ್ಮೈ. ಪ್ರತಿಫಲಿಸುವ ಮೇಲ್ಮೈ ಅಂದರೆ ನಿಮಗೆ ಯಾವುದು ಕನ್ನಡಿ ನಾಡು ಕೊಟ್ಟಿರ್ಬೋದು, ಯಾವುದಾದ್ರು ಒಂದು ಪ್ರತಿಫಲಿಸುವ ಮೇಲ್ಮೈ ಕೊಟ್ಟಿರ್ತಾರೆ. ಪತನ ಕಿರಣ ಈ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದಾಗ ಆ ಬಿದ್ದಿರುತ್ತಲ್ಲ ಪಾಯಿಂಟು, ಅದನ್ನು ಪತನ ಕಿರಣ ಅಂತ ಕರೀತಾರೆ. ಅಲ್ಲಿ ಬಿದ್ದು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಹೋಗೋದನ್ನು ಪ್ರತಿಫಲಿತ ಕಿರಣ ಅಥವಾ ಇದನ್ನು ಬೆಳಕಿನ ಪ್ರತಿಫಲನ ಅಂತೇಳಿ ಕರೀತಾರೆ. ಈಗ ಈ ಪತನ ಕಿರಣ ಮತ್ತು ಈ ಲಂಬ, ಇದರ ಮಧ್ಯ ಒಂದು ಕೋನ ಉಂಟಾಗುತ್ತೆ, ಅದು ಪತನ ಕೋನ. ಇನ್ಸಿಡೆಂಟ್ ರೇ ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಅದರಿಂದ. ಸೊ ಅದನ್ನು ಇಂದ ಗುರುತಿಸ್ತಾರೆ. ಸರಿನಾ? ಯಾವುದ್ರ ಮಧ್ಯದಲ್ಲಿ? ಪತನ ಕಿರಣ ಮತ್ತು ಲಂಬದ ಮಧ್ಯದಲ್ಲಿ ಉಂಟಾಗಿರುವಂತಹ ಕೋನ. ಓಕೆನಾ? ಸರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಪ್ರತಿಫಲಿತ ಕಿರಣ ಮತ್ತು ಲಂಬದ ಮಧ್ಯದಲ್ಲಿ ಉಂಟಾಗಿರುವಂತಹ ಕೋನ. ಇದನ್ನು ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂಥೇಳಿ ಕರೀತಾರೆ. ಓಕೆನಾ? ಇದನ್ನು ಕಿರಣ ಅಂದರೆ ರೇ ಅಂಥೇಳಿ ಕರೀತಾರೆ. ಓಕೆ, ಅದಕ್ಕೆ ಇದನ್ನು ಮತ್ತು ಆರಿಂದ ಸೂಚಿಸ್ತಾರೆ. ಈ ನಿಯಮ 2 ಏನು ಹೇಳ್ತಾ ಇದೆ ಕೇಳಿದ್ರೆ, ಈ ಪತನ ಕೋನ, ಈ ಕೋನ ಇದೆಯಲ್ಲ, ಈ ಪ್ರತಿಫಲಿತ ಕೋನ ಈ ಕೋನಕ್ಕೆ ಸಮ. ಅಂದರೆ ಫಾರ್ ಎಕ್ಸಾಂಪಲ್ ಇದು 60 ಡಿಗ್ರಿ ಇತ್ತು ಅಂದರೆ ಇದು ಸಹಿತ ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತೆ ಅಂತೇಳಿ ಹೇಳ್ತಾ ಇರೋದು. ನೀವು ಇದು 2 ನಿಯಮಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ಆಮೇಲೆ ಈ ಡಯಾಗ್ರಾಮ್ ಮೂಲಕ ಅದನ್ನು ತೋರಿಸಿದ್ರೆ ಸಾಕು. ಓಕೆನಾ? ಸರಿ. ಇನ್ನು 2ನೇದು ಯಾವುದು ನಿಯಮ ಅಂತ ನೋಡೋಣ ಬರ್ರಿ. ಬೆಳಕಿನ ವಕ್ರೀಭವನ ಎಂದರೇನು? ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತೇಳಿ. ನಿರೂಪಿಸಿ ಅಂದರೆ ಅದರ ವ್ಯಾಖ್ಯೆಯನ್ನು ಕೊಡುವುದು ಅಷ್ಟೇ. ಓಕೆನಾ? ವಕ್ರೀಭವನ ಅಂದರೆ ಏನು ಅಂಥೇಳಿ, ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥದ ದಿಕ್ಕನ್ನು ಬದಲಿಸುವ ವಿದ್ಯಮಾನವೇ ಬೆಳಕಿನ ವಕ್ರೀಭವನ. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಪ್ರತಿಫಲಿಸುವ ಮೇಲ್ಮೈ. ಓಕೆನಾ? ಈ ಕಡೆ ಬಂದಂತಹ ಬೆಳಕು ಇದೇ ಕಡೆ ವಾಪಸ್ ಹೋದರೆ ಅದು ಪ್ರತಿಫಲನ. ಈ ಕಡೆ ಬಿದ್ದಂತಹ ಬೆಳಕು ಈ ಕಡೆ ವಾಪಸ್ ಇಲ್ಲಿ ಕೆಳಗಡೆ ಹೋದರೆ, ಇಲ್ಲಿಂದ ಬರುವಂತಹ ಬೆಳಕು ಈ ಕಡೆ ಕೆಳಗಡೆ ಬಂದರೆ ಇದನ್ನು ಏನಂತ ಕರಿತೀವಿ? ವಕ್ರೀಭವನ ಅಂತೇಳಿ ಕರಿತೀವಿ. ಇದಿಷ್ಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ. ಓಕೆನಾ? ಇನ್ನು 2 ನಿಯಮಗಳು. ಮೊದಲನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿರುತ್ತವೆ. ಇದು ನಿಯಮ 1. ಓಕೆನಾ? ಇನ್ನು ನಿಯಮ 2 ಯಾವುದಪ್ಪ ಅಂತ ಕೇಳಿದ್ರೆ, ಪತನ ಕೋನದ ಸೈನ್ ಮತ್ತು ವಕ್ರೀಮ ಕೋನದ ಸೈನ್ಗಳ ಅನುಪಾತ ಸ್ಥಿರವಾಗಿರುತ್ತದೆ. ಅಂದರೆ ಇಲ್ಲಿ ಹೇಳಿದ್ದೇನಲ್ಲ, ಈ ನಿಯಮ 2 ಇದನ್ನು ಸ್ನೆಲ್ಸ್ನ ವಕ್ರೀಭವನ ನಿಯಮ ಅಂತಲೂ ಕರೀತಾರೆ. ನಿಮಗೆ ಸ್ನೆಲ್ಸ್ನ ವಕ್ರೀಭವನ ನಿಯಮ ಬರೆಯಿರಿ ಅಂತಾನೂ ಅವ್ರು ಏನು ಮಾಡ್ಬೋದು, ಕೇಳಬಹುದು. ಓಕೆನಾ? ಸರಿ. ಇಲ್ಲಿ ಏನಂತ ಬರಿಬೋದು ಇದನ್ನು ಶಾರ್ಟಾಗಿ? sin I/sin r = ಸ್ಥಿರ. ಸ್ಥಿರ ಅಂದರೆ ಕಾನ್ಸ್ಟಂಟ್ ಅಂಥೇಳಿ. ಇಲ್ಲಿ ನೋಡಿ, sin I ಅಂದರೆ ಪತನ ಕೋನದ ಸೈನ್ ಅಂಥೇಳಿ. ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಹೇಳಿದ್ದೆ ಅಲ್ವಾ ನಾನು, ಅದು. ಓಕೆನಾ? ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಅಂತಂದರೆ ಪತನ ಕೋನ ಅಂಥೇಳಿ. ಓಕೆ, sin r ಅಂದರೆ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಹೇಳಿದ್ದೇನಾ, ಅಂದರೆ ವಕ್ರೀಮ ಕೋನ. ಓಕೆನಾ? ಸರಿ.
ಇದು ಎರಡನೇ ನಿಯಮ. ಇದೆರಡನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬನ್ನಿ ಇನ್ನು ನೆಕ್ಸ್ಟ್ ನಿಯಮ ಯಾವುದು ಅಂತ ಹೇಳಿ ನೋಡೋಣ. ಓಂನ ನಿಯಮ. ಓಕೆನಾ? ಓಂನ ನಿಯಮ ಏನು ಹೇಳ್ತಾ ಇದೆ ನೋಡ್ರಿ. ಸ್ಥಿರ ತಾಪದಲ್ಲಿ ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವು ಆ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನು ನೀವೇನು ಮಾಡ್ಕೋಬೇಕು? ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಇದರ ಒಂದು ಗಣಿತೀಯ ಸೂತ್ರ ಇದೆ. ಏನು ಹೇಳ್ರಿ? V=IR. ಅವರು ಕೆಲವೊಂದು ಸಲ ಏನು ಕೇಳ್ಬೋದು? ಓಂ ನಿಯಮದ ಗಣಿತೀಯ ಸೂತ್ರವನ್ನು ಬರೆಯಿರಿ ಅಂತೇಳಿ ಕೇಳ್ಬೋದು. ಅವಾಗ ನೀವೇನು ಬರೀತೀರಿ? V=IR ಅಂತ ಹೇಳಿ ಬರೀತೀರಿ. ಸರಿನಾ? ಈ ಡೆಫಿನೇಷನನ್ನು ಕರೆಕ್ಟಾಗಿ ಬೈ ಹಾರ್ಟ್ ಹಾಕ್ಕೊಳ್ರಿ. ಓಕೆ, ನೆಕ್ಸ್ಟ್ ಯಾವುದು ಅಂತ ನೋಡೋಣ ಬರ್ರಿ. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನು ಹೇಳುತ್ತೆ ಇದು ಅಂತ ಹೇಳಂದರೆ, ವಿದ್ಯುತ್ ಮಂಡಲದಲ್ಲಿ ಬಿಡುಗಡೆಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗ, ವಿದ್ಯುತ್ ಪ್ರವಾಹ ಅಂತಂದರೆ ಐನ ವರ್ಗ, ವಿದ್ಯುತ್ ರೋಧ ಮತ್ತು ವಿದ್ಯುತ್ ಹರಿಯುವ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ಡೆಫಿನೇಷನನ್ನೆಲ್ಲ ಬೈಹೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಇಲ್ಲಿ ಕೆಳಗಡೆ ಗಣಿತೀಯ ಸೂತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಎಚ್ ಅಂದರೆ ಉಷ್ಣ. ಈ ಕೆಲವೊಂದಿಷ್ಟನ್ನು ನೋಡ್ಕೋಬೇಕಾಗತ್ತೆ. ವಿದ್ಯುತ್ ಮಂಡಲದಲ್ಲಿ ಬಿಡುಗಡೆಯಾಗುವ ಉಷ್ಣ. ಎಚ್ ಅಂದರೆ ಹೀಟ್ ಅಂದರೆ ಉಷ್ಣ ಅಲ್ವಾ? ಉಷ್ಣವು ವಿದ್ಯುತ್ ಪ್ರವಾಹ ಅಂದರೆ ಐನ ವರ್ಗ, ವಿದ್ಯುತ್ ರೋಧ ಆರ್, ರೆಸಿಸ್ಟೆನ್ಸ್ ರೋ ಆರ್, ಈ ಥರ ನೆನ್ಪಿಟ್ಕೊಬಿಡಿ. ಓಕೆನಾ? ನೆಕ್ಸ್ಟ್ ವಿದ್ಯುತ್ ಹರಿಯುವ ಕಾಲ ಅಂದರೆ ಟೈಮ್ ಅಲ್ವಾ? ಟಿ ಬಂತಲ್ವಾ? ಇದಕ್ಕೆಲ್ಲದಕ್ಕೂ ನೇರ ಅನುಪಾತದಲ್ಲಿರುತ್ತದೆ. ಈ ಥರ ಈ ಇಕ್ವೇಷನ್ನ ಮೇಲ್ಗಡೆ ಇದನ್ನು ನೆನ್ಪಿಟ್ಕೋಬೇಕು. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಇರುವಂತಹ ನಿಯಮ ಯಾವುದು ಅಂತ ಹೇಳಿ ನೋಡ್ತಾ ಬರೋಣ ಬರ್ರಿ. ಮತ್ತೊಂದು ವಿಷಯ ಏನಂದರೆ, ಈ ನಿಯಮದ ಮೇಲೆ ಈ ಥರ ಕ್ವೆಶನನ್ನು ಕೇಳ್ಬೋದು. ಯಾವುದು? ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳಾವುವು ಅಂತೇಳಿ ಹಿಂದಿನ ವರ್ಷ ಈ ಕ್ವೆಶನ್ ಕೇಳಿದ್ರು. ಈ ಥರದ ಕ್ವೆಶನ್ಸು ಕೇಳ್ಬೋದು. ಇನ್ನು ಓಂನ ನಿಯಮ ಇತ್ತಲ್ಲ, ಓಂನ ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳಾವುವು, ಈ ಥರನೂ ನಿಮಗೆ ಕ್ವೆಶನ್ಸನ್ನು ಕೇಳ್ಬೋದು. ಸೊ ಅದನ್ನೆಲ್ಲ ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಬರುವಂಥದ್ದು ಬಲಗೈ ಹೆಬ್ಬೆರಳ ನಿಯಮ. ಈ ಬಲಗೈ ಹೆಬ್ಬೆರಳ ನಿಯಮವನ್ನು ಕೊಟ್ಟಿರುವವರು ಮ್ಯಾಕ್ಸ್ವೆಲ್ ಅಂಥೇಳಿ. ಓಕೆನಾ? ಇವರ ಹೆಸರನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಏನು ಹೇಳ್ತಾ ಇದೆ ಇದು ಅಂತ ಕೇಳಿದ್ರೆ, ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಬಲಗೈಯಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ದಿಕ್ಕನ್ನು, ಹೆಬ್ಬೆರಳು ಏನನ್ನು ತೋರಿಸ್ತಾ ಇದೆ? ವಿದ್ಯುತ್ ದಿಕ್ಕನ್ನು ತೋರಿಸ್ತಾ ಇದೆ. ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ಇದು ಈಸಿ, ನಿಮ್ಮ ಕೈಯಿಂದಾನೇ ಇದನ್ನು ನೆನ್ಪಿಟ್ಕೋಬೋದು. ಬಲಗೈ ನೋಡ್ರಿ, ಬಲಗೈನ ಹೆಬ್ಬೆರಳು ಏನು ತೋರಿಸ್ತಾ ಇದೆ? ವಿದ್ಯುತ್ನ ದಿಕ್ಕನ್ನು ತೋರಿಸ್ತಾ ಇದೆ. ಉಳಿದೆಲ್ಲ ಬೆರಳುಗಳು ಯಾವುದನ್ನು ತೋರಿಸ್ತಾ ಇದೆ? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅಂಥೇಳಿ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂತ ನೋಡೋಣ ಬರ್ರಿ. ಫ್ಲೆಮಿಂಗನ ಎಡಗೈ ನಿಯಮ. ಯಾವುದು? ಫ್ಲೆಮಿಂಗನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ, ನೋಡ್ರಿ, ಎಡಗೈನ ಹೆಬ್ಬೆರಳು, ಈಗ ಎಡಗೈ ತಗೊಳ್ರಿ, ಅದರ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಪರಸ್ಪರ ಲಂಬ ಅಂದರೆ 90 ಡಿಗ್ರಿಗೆ ಇರಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇರಬೇಕದು. ಓಕೆ, ಇಲ್ಲಿ ನೋಡ್ರಿ, ಪರಸ್ಪರ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಈ ಥರ ಇಟ್ಕೋಬೇಕು. ಓಕೆನಾ? ಇಟ್ಟಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಈ ತೋರು ಬೆರಳು ಏನಿದೆಯಲ್ಲ ಇದೇನು ತೋರಿಸ್ತಾ ಇದ್ರೆ ಕಾಂತ, ಈ ಥರ ನೋಡಿ. ಓಕೆ, ಈ ತೋರು ಬೆರಳು ಏನನ್ನು ತೋರಿಸ್ತಾ ಇದೆ? ಕಾಂತಕ್ಷೇತ್ರದ ದಿಕ್ಕನ್ನು. ನೆಕ್ಸ್ಟು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು. ಇಲ್ಲಿ ಮಧ್ಯದ ಬೆರಳು ಇದೆಯಲ್ಲ, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾ ಇದೆ. ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸ್ತವೆ. ಈ ಥರ ಇಟ್ಟಾಗ ಇಲ್ಲಿ ಮೇಲ್ಗಡೆ ಹೆಬ್ಬೆರಳು ಬರುತ್ತಲ್ಲ, ಈ ಹೆಬ್ಬೆರಳು ಏನನ್ನು ತೋರಿಸ್ತಾ ಇದೆ? ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಸರಿನಾ? ಓಕೆ, ಇದಿಷ್ಟನ್ನು ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದಿಷ್ಟರಲ್ಲಿ ಯಾವುದಾದ್ರೂ 2 ನಿಯಮಗಳಂತೂ ಫಿಕ್ಸ್ ಆಗಿ ನಿಮಗೆ ಕೇಳ್ತಾರೆ. ಸರಿನಾ? ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಸೈನ್ಸ್ ಬಗ್ಗೆ ನಿಮಗೆ ಈ ಕ್ವೆಶನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸರಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.